ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಆಗ್ತದೆ. ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬ ಖುಷಿ ಆಗ್ತದೆ. ಅಂದ್ರೆ ಮತ್ತೆ ಪುನಃ ಪುನಃ ನೀವು ಮಾಡ್ಕೊತೀರಾ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಒಂದು ಪ್ಯಾಕೆಟ್ ನಷ್ಟು ಮಶ್ರೂಮ್ ಅನ್ನ ತಗೊಂಡಿದ್ದೇನೆ ನೋಡಿ. ಅದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡುವಾಗ ಸ್ವಲ್ಪ ದೊಡ್ಡ ತುಂಡುಗಳಾಗೆ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ಇಡಿ, ಅದಕ್ಕೆ ಒಂದು 6 ಉದ್ದ ಮೆಣಸನ್ನು ಹಾಕಿದ್ದೇನೆ. ಹಾಗೆ 1.5 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳನ್ನ ಹಾಕಿ, ಒಂದು 4ರಿಂದ 5 ಕಾಳು ಮೆಂತ್ಯ ಕಾಳು ಎಲ್ಲವನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನ. ಒಳ್ಳೆ ಪರಿಮಳ ಬರ್ತದೆ. ಹಾಗೆ ನಿಮಗೆ ಫ್ರೈ ಆಗೋದು ಗೊತ್ತಾಗ್ತದೆ ನೋಡಿ, ಅಲ್ಲಿವರೆಗೆ ಫ್ರೈ ಮಾಡಿ. ಹಾಗೆ ಮಶ್ರೂಮ್ ಅನ್ನ ನೀವು ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದ್ರೆ ನೀವು ಅದನ್ನ ಕರಿ ಅಥವಾ ಸೂಪ್ ಏನಾದ್ರೂ ಮಾಡೋದಾದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, 0% ಕೊಲೆಸ್ಟ್ರಾಲ್. ಹಾಗೆ ನಾನ್ ವೆಜ್ ತಿನ್ನದವರು ಇದನ್ನ ತಿನ್ಕೋಬಹುದು. ನೋಡಿ ಈಗ ಫ್ರೈ ಆಗಿದೆ. ಇದಕ್ಕೆ ಈಗ ನಾನೊಂದು ಹುಳಿಯನ್ನ ಹಾಕ್ತಾ ಇದ್ದೇನೆ. ನೀವು ನಾರ್ಮಲ್ ಹುಳಿ ಹಾಕ್ಬೋದು. ಈ ತರದ್ದು ಹುಳಿ ಜಾರಿಗೆ ಹುಳಿ ಅಂತ ಹೇಳ್ತಾರೆ. ಇದನ್ನ ನೀವು ಅಡಿಗೆಗೆ ಯೂಸ್ ಮಾಡಿದ್ರೆ ಅಡಿಗೆ ಚೆನ್ನಾಗಿ ರುಚಿಯಾಗ್ತದೆ. ಎಲ್ಲ ಶಾಪಲ್ಲಿ ಸಿಗ್ತದೆ ಇದು ನೋಡಿ, ಜಾರಿಗೆ ಹುಳಿ ಅಂತ ಹೇಳ್ತೇವೆ. ಹಾಗೆ ನಾನು ಒಂದು ಚಿಕ್ಕ ತುಂಡನ್ನ ಹಾಕಿದ್ದೇನೆ. ಅದನ್ನ ಕಟ್ ಮಾಡಿ ಹಾಕಿ, ಯಾಕಂದ್ರೆ ರುಬ್ಕೊಳ್ಳುವಾಗ ಪುಡಿ ಆಗ್ತದೆ. ಈಗ ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ ಎಲ್ಲ ಫ್ರೈ ಮಾಡಿದ್ದು. ಹಾಕಿ ಪುಡಿ ಮಾಡಿ ಬದಿಗಿಟ್ಕೊಂಡಿದ್ದೇನೆ. ಇನ್ನೊಂದು ದಪ್ಪ ತಳದ ಪಾತ್ರೆ ತಗೊಳ್ಳಿ, ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ಕೊಂಡಿದ್ದೇನೆ, ನೀವು ಯಾವುದೇ ಎಣ್ಣೆಯನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಒಂದು ಏಲಕ್ಕಿಯನ್ನ ನಾನಿಲ್ಲಿ ಹಾಕ್ತಾ ಇದ್ದೇನೆ ಪರಿಮಳಕ್ಕೆ ಅಂತ. ಏಲಕ್ಕಿ ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ ನಾನು ಜಜ್ಜಿಕೊಂಡ ಬೆಳ್ಳುಳ್ಳಿ ಒಂದು 4 ಎಸಳು ಅಥವಾ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಆಗ್ತದೆ. ಜಜ್ಜಿ ಮಾತ್ರ ಒಳ್ಳೆ. ಹಾಗೆ 1ರಿಂದ 2 ಎಸಳು ಕರಿಬೇವನ್ನು ಕೂಡ ಹಾಕೊಳ್ಳಿ. ಒಳ್ಳೆ ಫ್ರೈ ಆಗಲಿ. ಇದಕ್ಕೆ ಈಗ ನಾನು ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಎಲ್ಲ ಕೆಂಪಗೆ ಆದ ನಂತರನೇ ಈರುಳ್ಳಿಯನ್ನ ಹಾಕೊಳ್ಳಿ. ನೋಡಿ, ಒಂದು ದೊಡ್ಡ ಗಡ್ಡೆಯನ್ನ ಕಟ್ ಮಾಡಿ ಇಟ್ಕೊಂಡು ಹಾಕೊಳ್ತಾ ಇದ್ದೇನೆ. ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಏನು ಬ್ರೌನ್ ಕಲರ್ ಬರ್ಬೇಕಂತಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ ಸುಕ್ಕ ಮಾಡ್ಕೊಳ್ಳೋದಾದ್ರೆ ನೀವು ಇದಕ್ಕೆ ಸಾರೇನಾದ್ರೂ ಮಾಡ್ಕೊಂಡ್ರೆ ಸಾಕಾಗ್ತದೆ. ಅದೇ ರೀತಿ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಿದ್ದೇನೆ, ಬೇಗ ಟ್ರಾನ್ಸ್ಪರೆಂಟ್ ಆಗ್ತದೆ. ಒಳ್ಳೆ ಫ್ರೈ ಆಗಿದೆ ನೋಡಿ ಈಗ. ಈಗ ಇದಕ್ಕೆ ಕಟ್ ಮಾಡ್ಕೊಂಡ ಮಶ್ರೂಮ್ ಇದೆ ಅಲ್ಲ, ಅದನ್ನ ಹಾಕೊಳ್ಳಿ. ಎಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಈಗ ನೋಡ್ಲಿಕ್ಕೆ ತುಂಬಾ ಕಾಣ್ಬಹುದು, ಆದ್ರೆ ಬೆಂದ ಮೇಲೆ ಸ್ವಲ್ಪ ಆಗ್ತದೆ ಮಶ್ರೂಮ್. ಅದಕ್ಕಾಗಿ ದೊಡ್ಡ ದೊಡ್ಡ ನೀವು ಕಟ್ ಮಾಡಿದ್ರೆ ನಿಮ್ಗೆ ತಿನ್ನುವಾಗ ಚೆನ್ನಾಗಿ ಆಗ್ತದೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ನಿಮ್ಗೆ ಬಾಯಿಗೆ ಏನ್ ಸಿಗುದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀವು ಕಟ್ ಮಾಡುವಾಗ ದೊಡ್ಡ ದೊಡ್ಡ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಈರುಳ್ಳಿ ಮತ್ತೆ ಮಶ್ರೂಮ್ ಎಲ್ಲ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕಿ ಎಲ್ಲವನ್ನ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೇನು ಸೇರಿಸ್ಕೊಳ್ಬೇಡಿ, ಖಾಲಿ ಫ್ರೈ ಮಾಡ್ಕೊಂಡ್ರೆ ಅದು ನೀರು ಬಿಡ್ತದೆ. ಸ್ವಲ್ಪ ಬೆಂದ ನಂತರ ಒಂದು ಮುಚ್ಚಳವನ್ನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಎಷ್ಟು ತುಂಬಾ ಇತ್ತು, ಎಷ್ಟು ಸ್ವಲ್ಪ ಆಗಿದೆ ನೋಡಿ. ಈಗ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಹಾಗೆ ಇದು ಇನ್ನೂ ಸ್ವಲ್ಪ ಬೇಯಲಿ, ಚೆನ್ನಾಗಿ ಬೇಯ್ತದೆ ಅದು. ಈಗ ನೀವು ಇದಕ್ಕೆ ಉಪ್ಪೆಲ್ಲ ನೋಡ್ಕೋಬಹುದು. ನಾನು ಸ್ವಲ್ಪ ನೀರುಳ್ಳಿಗೆ ಉಪ್ಪು ಹಾಕೊಂಡಿದ್ದೇನೆ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಅಂದ್ರೆ ಉಪ್ಪು ನೋಡ್ಕೊಂಡು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನೋಡಿ, ನಾನು ಪುಡಿ ಮಾಡಿಟ್ಕೊಂಡ ಪೌಡ್ರ್ ಇದೆಯಲ್ಲ, ಫ್ರೈ ಮಾಡಿ ಪುಡಿ ಮಾಡಿಟ್ಕೊಂಡದ್ದು, ಅದನ್ನು ಎಲ್ಲವನ್ನ ಹಾಕೊಂಡಿದ್ದೇನೆ. ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮ್ ಒಟ್ಟಿಗೆ ಒಳ್ಳೆ ಮಿಕ್ಸ್ ಆಗ್ಲಿ. ಹಾಗೆ ನೀವು ಇದನ್ನ ದಿಢೀರ್ ಅಂತ ಮಾಡ್ಕೋಬಹುದು. ಅರ್ಜೆಂಟ್ ಅಲ್ಲಿ ಇದ್ರೂ ಕೂಡ ಬೇಗ ಒಂದು 10 ನಿಮಿಷದಲ್ಲಿ ನಿಮ್ಗೆ ರೆಡಿ ಆಗ್ತದೆ ಮಶ್ರೂಮ್ ಸುಕ್ಕ. ಹಾಗೆ ರುಚಿ ಅಂತೂ ಸೂಪರ್ ಆಗಿರ್ತದೆ. ಚಿಕನ್ ಎಲ್ಲ ತಿಂದವರು, ಅಂದ್ರೆ ಚಿಕನ್ ತಿಂದವರಿಗೆ ಗೊತ್ತಾಗ್ಬೋದು ಇದರ ರುಚಿ ಹೇಗಿದೆ ಅಂತ. ಸೇಮ್ ಟೇಸ್ಟ್ ಆಗಿರ್ತದೆ. ನೋಡಿ, ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ, ಒಳ್ಳೆ ಮಿಕ್ಸ್ ಆಗಿದೆ. ಈಗ ನಾನು 1 ಕಪ್ನಷ್ಟು ತೆಂಗಿನ ತುರಿಯನ್ನ
ಹಾಕೊಂಡಿದ್ದೇನೆ. ತೆಂಗಿನ ತುರಿಯನ್ನೇನು ಫ್ರೈ ಏನು ಮಾಡ್ಕೊಳ್ಳಿಲ್ಲ, ಹಾಗೇನೆ ಹಾಕೊಂಡಿದ್ದೇನೆ. ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ವಲ್ಪ ಡ್ರೈ ಆಗಬೇಕು, ಸ್ವಲ್ಪ ನೀರೆಲ್ಲ ಇದ್ರೆ ಡ್ರೈ ಆಗಲಿ. ಅದನ್ನು ಬೇಕಾದರೆ ನೀವು ಮುಚ್ಚಿಟ್ಟು ಒಂದು 2 ನಿಮಿಷದವರೆಗೆ ಬೇಯಿಸ್ಕೊಳ್ಬೋದು. ಬೇಡ ಅಂತ ಹೇಳಿದರೆ ಹೀಗೆ ಮಗುಚಿ ಹಾಕ್ತಾ ಡ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನೋಡಲಿಕ್ಕೆ. ತಿನ್ಲಿಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರ್ತದೆ. ನನಗಂತೂ ತುಂಬ ಇಷ್ಟ ಇದು. ನೋಡಿ ಆಗಿದೆ. ಇದನ್ನೀಗ ನಾನು ಮುಚ್ಚಿಟ್ಟು ಒಂದೆರಡು ನಿಮಿಷದವರೆಗೆ ಬೇಯಿಸ್ತೇನೆ. ಹಾಗೆ ಹಬೆಯಲ್ಲಿ ಬೇಯಲಿ. ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ. ನೋಡಿ ಈಗ ಯಾವ ರೀತಿ ಆಗಿದೆ ಅಂತ, ಹುಡಿ ಹುಡಿಯಾಗಿ ಚೆನ್ನಾಗಿ ಆಗಿದೆ. ಮಂಗಳೂರುದು ಸುಕ್ಕಟ್ ಥರನೇ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಶ್ರೂಮ್ ಸುಕ್ಕವನ್ನ ಮಾಡ್ಕೋಬಹುದು ಅಂತ. ನಾನು ಇದನ್ನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ ರೆಡಿ ಆಗಿದೆ ಮಶ್ರೂಮ್ ಸುಕ್ಕ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗೆ ಇಷ್ಟ ಆದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.